ಸಾಮಾಜಿಕ ಜಾಲತಾಣದಲ್ಲಿ ರೀಲ್ಸ್ ಮಾಡಿ ಸುದ್ದಿಯಾಗಿದ್ದ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ನಿವೇದಿತಾ ಗೌಡ ಮತ್ತು ಡ್ಯಾನ್ಸರ್ ಕಿಶನ್ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೈಜ ನವಿಲುಗರಿಗಳನ್ನು ಬಳಸಿ ತಯಾರಿಸಿದ ಉಡುಪು ಧರಿಸಿ ರೀಲ್ಸ್ ಮಾಡಿರುವ ಆರೋಪದ ಹಿನ್ನೆಲೆಯಲ್ಲಿ ಇಬ್ಬರ ವಿರುದ್ಧ ಅರಣ್ಯ ಇಲಾಖೆಗೆ ದೂರು ಸಲ್ಲಿಕೆಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸಕ್ರಿಯವಾಗಿರುವ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಿವೇದಿತಾ ಗೌಡ ಮತ್ತು ಡ್ಯಾನ್ಸರ್ ಕಿಶನ್ ಇದೀಗ ವಿವಾದದ ಕೇಂದ್ರ ಬಿಂದುವಾಗಿದ್ದಾರೆ. ವಿಡಿಯೋ ವೈರಲ್ ಆಗುತ್ತಿದ್ದಂತೆಯೇ ಈ ವಿಚಾರದ ಬಗ್ಗೆ ಆಕ್ಷೇಪ ವ್ಯಕ್ತವಾಗಿದ್ದು, ಸಾಮಾಜಿಕ ಹೋರಾಟಗಾರ ದಿನೇಶ್ ಕಲ್ಲಾಳಿ ಅರಣ್ಯ ಇಲಾಖೆಗೆ ಅಧಿಕೃತ ದೂರು ಸಲ್ಲಿಸಿದ್ದಾರೆ. ರೀಲ್ಸ್ ಚಿತ್ರೀಕರಣದ ವೇಳೆ ನವಿಲುಗರಿಗಳನ್ನು ವ್ಯಾಪಕವಾಗಿ ಬಳಸಲಾಗಿದೆ. ಈ ಗರಿಗಳು ನೈಜವಾಗಿದ್ದರೆ ಅದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಉಲ್ಲಂಘನೆಯಾಗುವ ಸಾಧ್ಯತೆ ಇದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ನೈಜ ನವಿಲುಗರಿಗಳನ್ನು ಬಳಸಿ ಉಡುಪು ತಯಾರಿಸಿ ಸಾರ್ವಜನಿಕವಾಗಿ ಪ್ರದರ್ಶಿಸಿರುವ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಪ್ರಾದೇಶಿಕ ನಗರ ವಿಭಾಗ ವ್ಯಾಪ್ತಿಯ ಕಗ್ಗಲ್ಲಿಪುರ ಅರಣ್ಯ ವಲಯ ಅಧಿಕಾರಿಗಳಿಗೆ ದೂರು ನೀಡಲಾಗಿದ್ದು, ಪ್ರಕರಣ ದಾಖಲಿಸಿ ಸಮಗ್ರ ತನಿಖೆ ನಡೆಸುವಂತೆ ಮನವಿ ಮಾಡಲಾಗಿದೆ. ಸದ್ಯ ಈ ದೂರು ಅರಣ್ಯ ಇಲಾಖೆಯ ಗಮನಕ್ಕೆ ಬಂದಿದ್ದು, ವಿಡಿಯೋದಲ್ಲಿ ಬಳಸಿರುವ ಗರಿಗಳು ನೈಜ ನವಿಲುಗರಿಗಳೇ ಅಥವಾ ಕೃತಕವಾಗಿ ತಯಾರಿಸಲಾದ ವಸ್ತುಗಳೇ ಎಂಬುದರ ಕುರಿತು ತನಿಖೆಯ ಬಳಿಕವೇ ಸತ್ಯಾಂಶ ಹೊರಬೀಳಬೇಕಿದೆ. ಇನ್ನು ಈ ಬೆಳವಣಿಗೆಯ ಬೆನ್ನಲ್ಲೇ ಡ್ಯಾನ್ಸರ್ ಕಿಶನ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ವಿಡಿಯೋ ಬಿಡುಗಡೆ ಮಾಡಿ ಸ್ಪಷ್ಟನೆ ನೀಡಿದ್ದಾರೆ. ವಿಡಿಯೋದಲ್ಲಿ ಮಾತನಾಡಿರುವ ಕಿಶನ್, ತಾವು ಬಳಸಿದ್ದ ನವಿಲುಗರಿಯ ಕಾಸ್ಟ್ಯೂಮ್ ಅನ್ನು ಬಾಡಿಗೆಗೆ ಪಡೆದಿದ್ದೇವೆ ಎಂದು ಹೇಳಿದ್ದಾರೆ. ಯಾವುದೇ ಕಾನೂನು ಉಲ್ಲಂಘನೆ ಮಾಡುವ ಉದ್ದೇಶ ನಮ್ಮದಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಚಿಕ್ಕ ಮಕ್ಕಳು ಕೂಡ ನವಿಲುಗರಿಯ ಉಡುಪು ಧರಿಸಿ ವಿವಿಧ ಕಾರ್ಯಕ್ರಮಗಳಲ್ಲಿ ನೃತ್ಯ ಮಾಡುತ್ತಾರೆ. ಧಾರ್ಮಿಕ ಆಚರಣೆಗಳಲ್ಲಿ ಬಳಸುವ ಧೂಪದ ಪಾತ್ರೆಗಳಲ್ಲೂ ನವಿಲುಗರಿಗಳು ಕಾಣಸಿಗುತ್ತವೆ ಎಂದು ಉದಾಹರಣೆ ನೀಡಿದ್ದಾರೆ. ನಾನು ಮಾಡಿದ್ದು ಸರಿಯೇ ಎಂದು ಹೇಳುತ್ತೇನೆ, ಆದರೆ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಕೇಳುತ್ತೇನೆ ಎಂದು ಕಿಶನ್ ಹೇಳಿದ್ದಾರೆ. ಉಡುಪನ್ನು ತಾವು ಖರೀದಿಸದೆ ಕೇವಲ ಬಾಡಿಗೆಗೆ ಪಡೆದು ಬಳಸಿದ್ದೇವೆ ಎಂದು ಮತ್ತೊಮ್ಮೆ ಸ್ಪಷ್ಟನೆ ನೀಡಿರುವ ಕಿಶನ್, ತಮ್ಮ ವಿರುದ್ಧ ಮೂಡಿರುವ ಆರೋಪಗಳಿಗೆ ಉತ್ತರ ನೀಡಲು ಮುಂದಾಗಿದ್ದಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಪೀಕಾಕ್ ಡ್ಯಾನ್ಸ್ ನಿನ್ನೆಯಿಂದ ಸಾಕಷ್ಟು ಡಿಸ್ಕಷನ್ ಎಲ್ಲ ಕಡೆ ಆಗ್ತಿದೆ. ನಾನು ಚಿಕ್ಕ ವಯಸ್ಸಿಂದ ಆ್ಯಕ್ಚುಲಿ ಫ್ಯಾನ್ಸಿ ಡ್ರೆಸ್ಗಳನ್ನು ನೋಡಿದ್ದೀನಿ, ಅಥವಾ ಕೃಷ್ಣ ಜನ್ಮಾಷ್ಟಮಿ ದಿವಸ ಎಲ್ಲ ಕಡೆ ನೋಡಿದ್ದೀನಿ, ಅಥವಾ ದರ್ಗದಲ್ಲಿ ಆಶೀರ್ವಾದ ಯೂಸ್ ಮಾಡೋಕ್ಕಾಗ್ತಾರೆ, ಅಥವಾ ಈ ಅಂಗಡಿಗಳಲ್ಲಿ ಧೂಪ ತೊಗೊಂಬಂದಾಗ ಅವ್ರ ಕೈಯಲ್ಲಿ ಕೂಡ ಇಟ್ಕೊಂಡಿರ್ತಾರೆ. ಸೊ ಐ ಹ್ಯಾವ್ ಬೇಸಿಕ್ಲಿ ಸೀನ್ ಇಟ್ ಆಲ್ ಅರೌಂಡ್ ಮೀ. ಸೊ ನಿಮ್ಮಂಗೆ ನಾನು ಈ ಕಾನ್ಸೆಪ್ಟ್ನ ಯೋಚನೆ ಮಾಡಿದಾಗ ಐ ವಾಸ್ ಲೈಕ್, ಲೆಟ್ಸ್ ರೆಂಟ್ ಇಟ್. ಬಿಕಾಸ್ ನೀವು ಇವಾಗ ನಿಮ್ಮ ಮನೇಲಿ ಯಾರಾದ್ರು ಮಕ್ಕಳಿದ್ರೆ ಅಥವಾ ಎಲ್ಲೇ ಇದ್ದರೂ ನೀವು ಆ್ಯಕ್ಚುಲಿ ಅದನ್ನ ರೆಂಟ್ ಮಾಡ್ತೀರ. ಸೊ ನಾವು ಅದನ್ನು ಫಸ್ಟ್ ಮಾಡಿದ್ದೆ ಅದು, ವಿ ವೆಂಟ್ ಟು ಅ ರೆಂಟಲ್ ಪ್ಲೇಸ್ ಆ್ಯಂಡ್ ಆಸ್ಕ್ ದೆಮ್ ದಟ್ ಇದನ್ನು ಈ ಕೊಲಾಬ್ರೇಷನಿಗೆ ಕೊಡ್ತೀರಾ. ಬಿಕಾಸ್ ನಾವು ಯಾವುದನ್ನು ಪರ್ಸ್ನಲ್ ಆಗಿ ತೊಗೊಂಬರಲ್ಲ. ಇಟ್ ಈಸ್ ಆಲ್ವೇಸ್ ಅ ಕೊಲಾಬ್ರೇಷನ್ ವಿತ್ ಅ ಲಾಟ್ ಆಫ್ ಟೀಮ್ಸ್. ಒನ್ ಟೀಮ್ ಅಲ್ಲ, ಪೇಂಟ್ ಟೀಮ್ ಇರ್ಬೋದು, ಅಥವಾ ಫೆದರ್ಸ್ ಟೀಮ್ ಇರ್ಬೋದು, ಅಥವಾ ಶೂಟಿಂಗ್ ಟೀಮ್ ಇರ್ಬೋದು, ಅಥವಾ ಲೊಕೇಶನ್ ಟೀಮ್ ಇರ್ಬೋದು, ಜ್ಯುವೆಲ್ರಿ ಟೀಮ್ ಇರ್ಬೋದು, ಸಾಕಷ್ಟು ಟೀಮ್ಸ್ ಜೊತೆಗೆ ಸೇರಿ ಮಾಡುವಂಥ ವೀಡಿಯೋಸ್ ಇದು. ಸೊ ಎಸ್, ನಿಮ್ಮಂಗೆ ನಾನು ರೆಂಟ್ ಮಾಡಿದ್ದು, ಹಾಗಂತ ನಾನು ಮಾಡಿದ್ದು ಸರಿ ಅಂತಲೂ ನಾನು ಹೇಳ್ತಾ ಇಲ್ಲ. ಬಿಕಾಸ್ ಆ್ಯಸ್ ಪರ್ ವೈಲ್ಡ್ ಲೈಫ್ 1972 ಆ್ಯಕ್ಟ್, ಆ್ಯನಿಮಲ್ಸ್ನ ಪ್ರಿಸರ್ವ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಿನ್ನೆ ನಮಗೆ ಈ ನೋಟಿಸ್ ಬಂದಾಗ the whole team in the office has really helped us and really been sweet to us. Thank you so much, Manoj sir. ನಮಗೆ ಇದನ್ನ ಬಿಡಿಸಿ ಹೇಳಿದ್ದಕ್ಕೆ, that what can be the impact of it. And me being an influencer, I don't want to ತಪ್ಪಾಗಿ ಏನಾದರೂ ಹಾಕಿ ಅಥವಾ ಟು ಬಿ ನೋನ್ ಫಾರ್ ದ ರಾಂಗ್ ರೀಸನ್ಸ್ ನನಗಿಷ್ಟ ಇಲ್ಲ. ಸೊ ವಿ ಹ್ಯಾವ್ ಟೋಟ್ಲಿ ಪುಲ್ಡ್ ದ ವಿಡಿಯೋ ಡೌನ್. ಯಾಕೆ ಅಂದರೆ ಪೀಕಾಕ್ ಫೆದರ್ಸ್ನ ರೆಂಟ್ ಮಾಡೋದು ಕೂಡ ಒಂದು ಕ್ರೈಮ್ ಅಂತ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ವಿಚ್ ವಿ ಆರ್ ನಾಟ್ ಅವೇರ್ ಅಬೌಟ್. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ಸಿಗೆ ಅಥವಾ ಎಲ್ಲೇ ಯೂಸ್ ಮಾಡಿದ್ರು ತುಂಬ ಹುಷಾರಾಗಿ ಯೂಸ್ ಮಾಡಿ. ಅಫ್ಕೋರ್ಸ್ ನನಗೆ ಗೊತ್ತು, ನಿಮ್ಮ ತಲೆಯಲ್ಲೆಲ್ಲ ಎಲ್ಲ ಕಡೆ ಸಿಗುತ್ತೆ, ಅದನ್ನ ಎಲ್ಲಿ ಬೇಕಾದರೂ ಹೆರ್ಬೋದು. ದೇ ಆರ್ ಲಾಟ್ ಆಫ್ ಥಿಂಗ್ಸ್, ಬಟ್ let's try and preserve our animals, and let's try and preserve the forest, and let's not misuse peacock feathers ಯಾವುದೇ ರೀತಿಯಲ್ಲಿ. So if you are renting it like we have done, ಪ್ಲೀಸ್ ಅದನ್ನು ಕೂಡ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಫಾರ್ ಬೀಯಿಂಗ್ ಸೋ ಸಪೋರ್ಟಿವ್. ತುಂಬ ಮೆಸೇಜಸ್ ಬಂದಿದೆ ನಿನ್ನೆಯಿಂದ, ತುಂಬ ನ್ಯೂಸ್ ಚಾನೆಲ್ ಸಪೋರ್ಟ್ ಕೂಡ ಮಾಡಿದ್ದಾರೆ, ಎಕ್ಸ್ಪ್ಲೇನಿಂಗ್ ಹೌ ಇಟ್ ಕ್ಯಾನ್ ಬಿ ಯೂಸ್ಡ್. ಬಟ್ ನೀವು ಮಾಡ್ತಿದ್ರೆ ಡೋಂಟ್ ಯೂಸ್ ಇಟ್. ಹಾಗೆ ನನ್ನ ಕಡೆಯಿಂದ ಏನೇನಾದರೂ ನಿಮಗೆ ತಪ್ಪಾಗಿ ಮಾಡಿದ್ದೀನಿ ಅಂತ ಅನಿಸಿದ್ರೆ, ಬೈ ರೆಂಟಿಂಗ್ ಇಟ್ ಆರ್ ಕೊಲಾಬ್ರೇಟಿಂಗ್ ವಿತ್ ಸಮ್ ಸ್ಟೋರ್, ನಿಮ್ಮ ಥರನೇ I am truly sorry, and it will not happen again. And
ಲಾಟ್ಸ್ ಆಫ್ ಲವ್. ಓಂ ಸಾರಾಮ್. ನಮಸ್ಕಾರ.